ಶನಿವಾರದಂದು ಹನುಮಂತನನ್ನು ಪೂಜಿಸಲು ಪ್ರಮುಖ ಕಾರಣ. ರಾವಣನು ತನ್ನ ಮಗ ಹುಟ್ಟುವ ಸಮಯದಲ್ಲಿ ಎಲ್ಲಾ ಗ್ರಹಗಳು ಸಮಾನ ಸ್ಥಿತಿಯಲ್ಲಿರಬೇಕೆಂದು ಬಯಸಿದ್ದನು. ಆದ್ದರಿಂದ ಅವನು ಶನಿದೇವನನ್ನು ಹಿಡಿದು ಸೆರೆಮನೆಯಲ್ಲಿ ಇರಿಸಿದ್ದನು. ಕೆಲವು ವರ್ಷಗಳ ನಂತರ ಸೀತಾದೇವಿಯ ಬಳಿಗೆ ದೂತನಾಗಿ ಬಂದ ಹನುಮಂತನನ್ನು ಸೆರೆ ಹಿಡಿದು ಅವನ ಬಾಲಕ್ಕೆ ಬೆಂಕಿ ಹಚ್ಚಲಾಯಿತು. ಇದರಿಂದ ಕೋಪಗೊಂಡ ಹನುಮಂತನು ಲಂಕೆಯನ್ನು ಸುಟ್ಟು ಹಾಕಿ ಅಲ್ಲಿಂದ ತಪ್ಪಿಸಿಕೊಳ್ಳುವಾಗ ವಾಯುದೇವನು ಹನುಮಂತನನ್ನು ತಡೆದು ಶನಿದೇವನನ್ನು ರಕ್ಷಿಸುವಂತೆ ಕೇಳಿಕೊಂಡನು. ಒಂದು ಗುಹೆಯಲ್ಲಿ ಅಳುವ ಧ್ವನಿ ಕೇಳಿಸಿತು. ಗುಹೆಯನ್ನು ಒಡೆದು ಶನಿದೇವನನ್ನು ರಕ್ಷಿಸಿದ ಹನುಮಂತನಿಗೆ ತನ್ನನ್ನು ಕಾಪಾಡಿದ್ದಕ್ಕಾಗಿ ಶನಿದೇವನು ಕೃತಜ್ಞತೆ ಸಲ್ಲಿಸಿದನು. ನಂತರ ನಿಮಗೆ ಏನು ಬೇಕು ಎಂದು ಶನಿದೇವನು ಕೇಳಿದಾಗ ಹನುಮಂತನು ತನಗಾಗಿ ಏನನ್ನೂ ಕೇಳದೆ ನನ್ನ ಭಕ್ತರಿಗೆ ತೊಂದರೆ ಕೊಡಬೇಡ ಅಥವಾ ಅವರ ಮೇಲೆ ನಿನ್ನ ಕೆಟ್ಟ ದೃಷ್ಟಿ ಬೀರಬೇಡ ಎಂದು ಕೇಳಿಕೊಂಡನು. ಹನುಮಂತನ ಈ ನಿಸ್ವಾರ್ಥ ಕಾರ್ಯವನ್ನು ಕಂಡ ಶನಿದೇವನು ನಿನ್ನನ್ನು ಮತ್ತು ನಿನ್ನ ಭಕ್ತರನ್ನು ಶನಿ ದೋಷದಿಂದ ರಕ್ಷಿಸುವೆನು ಎಂದು ಶನಿ ನಿವಾರಣೆಯ ವರವನ್ನು ನೀಡಿದನು. ಅಂದಿನಿಂದ ಶನಿ ದೃಷ್ಟಿಯಿಂದ ಪಾರಾಗಲು ಜನರು ಹನುಮಂತನನ್ನು ಪೂಜಿಸಲು ಪ್ರಾರಂಭಿಸಿದರು.